ಎಲೆ ಎಲೆ ಹಾರುವ ಯಾರ ನೀನು ಹೊಲದೊಳಗೆ ಮೂರ್ತಿ ಎಲೆ ಎಲೆ ಹಾರುವ ಎಲೆ ಎಲೆ ಹಾರುವ ಎಲೆ ಎಲೆ ಹಾರುವ ಯಾರ ಮ್ಯಾ ನೀನು ಹೊಲದೊಳಗೆ ಮಾಡ್ತಿ ಹೊಲದೊಳಗೆ ಮಾಡ್ತಿ ಹೊಲದೊಳಗೇನ ಮಾಡ್ತಿ ಚಳಿ 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 ಮಳೆ ಗಾಳಿಗೆ ಚಲಿಸದೆ ನೆಟ್ಟನೆ ಚಳಿ 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 ಮಳೆ ಗಾಳಿಗೆ ಚಲಿಸದೆ ನೆಟ್ಟನೆ ಚಲಿಸದೆ ನೆಟ್ಟನೆ ಚಲಿಸದೆ ನೆಟ್ಟನೆ ಚಲಿಸದೆ ನೆಟ್ಟನ್ ಕುಳಿತೇನ್ ಮೇಲಕ್ಕೆ ನೋಡ್ತಿ ಚಳಿ ಕುಳಿತೇನ್ ಮೇಲಕ್ಕೆ ನೋಡ್ತಿ ಚಳಿ ಮಳೆ ಗಾಳಿಗೆ ಕುಳಿತೇ ಮೇಲಕ್ಕೆ ನೋಡ್ತಿ ಚಳಿ ಮಳೆ ಗಾಳಿಗೆ ಚಲಿಸದ ನೆಟ್ಟನೆ ಕುಳಿತೇ ಮೇಲಕ್ಕೆ ನೋಡ್ತಿ ಎಲೆ ಎಲೆ ಹಾರುವ ಸಾವಿರ ವರ್ಷ ಬದುಕಿದ್ರೆ ಸಾವಿರ ತೋದ್ಯ ನೋಡಬಹುದಂತೆ. ನನ್ನ ಕಥೆಯು ಹಾಗೆ ಆಯ್ತಲ್ಲ. ಇವ ಯಾರು ಗೊತ್ತಾಯ್ತ ನಿಮಗೆ? ಹಾರುವ ಅಂದ್ರೆ ಮರದಿಂದ ಮರಕ್ಕೆ ಹಾರುವವ ಅಲ್ಲ, ಅದು ಮಂಡ. ಈ ಬ್ರಾಹ್ಮಣರಿಗೆ ಹಾರುವರು ಅಂತ ಒಂದು ಹೆಸರು ಉಂಟಂತೆ. ಅವನೇ ಇವ ನೋಡಿ, ಬೇರೆಯವರಿಗೆ ನಾಮ ಹಾಕುದು ಬೇಡ ಅಂತ ಅವನೇ ನಾಮ ಹಾಕೊಂಡಿದ್ದ. ನೋಡಿ, ಗಡ್ಡ ಬಿಟ್ಟಿದ್ದವನೇ, ಇನ್ಯಾವುದು ಬಿಡ್ಲಿಕ್ಕೆ ಅವನಿಲ್ಲ. ಇದೊಂದಿತ್ತು, ಅದನ್ನು ಬಿಟ್ಟ. ಪುಣ್ಯಾತ್ಮ, ನೀನು ಇಲ್ಲಿ ಕುಳಿತುಕೊಳ್ಳುವುದಲ್ಲ. ಪುಣ್ಯಾತ್ಮ, ಇಲ್ಲಲ್ಲ, ನೀನು ಕುಳಿತುಕೊಳ್ಳುವುದನ್ನ. ಇದು ಮಣ್ಣ, ನೀನು ಕುಳಿತುಕೊಳ್ಳುವುದು ಎಲ್ಲಿ? ಅಲ್ಲಿ ಹೋಮದ ಗುಡದಲ್ಲಿ ಕುಳಿತುಕೊಳ್ಬೇಕಾದವನು. ಅದನ್ನು ಬಿಟ್ಟು ಇಲ್ಲಿ ಕುಳಿತಿದ್ದೀಯಲ್ಲ. ನೋಡು, ಬೀಸುವ ಗಾಳಿ, ಬೀಳುವ ಮಳೆ, ನಾನು ಯಾಕೆ ಇಷ್ಟನ್ನು ಸಹಿಸಿಕೊಂಡಿದ್ದೇನೆ ಗೊತ್ತಾ? ತಗೊಳ್ತೇನಲ್ಲ ತಿಂಗಳ ಅದಕ್ಕಾಗಿ. ಇಲ್ಲದೋರು ನಾನು ಇವತ್ತು ಬರುವವನೇ ಅಲ್ಲ, ಏನಾದ್ರೂ ಕೊಡ್ತಾರಲ್ಲ ಅದಕ್ಕಾಗಿ ಬಂದಿತ್ತು. ಪುಣ್ಯಾತ್ಮ, ಈ ಗಾಳಿ, ಮಳೆ, ಚಳಿ ಯಾವುದನ್ನೂ ಲಕ್ಷಿಸದೆ ನೀನು ಕುಳಿತಿದ್ದೀಯಲ್ಲ, ಓಡಿ ಹೋಗ್ಬೇಕು. ಸರಿ ಉಂಟು ಅವನು ಕುಳಿತದ್ದು. ಇವ ಬ್ರಾಹ್ಮಣ ಹೌದೇ ಹೌದು. ಯಾಕೆ ಗೊತ್ತಾ? ಬ್ರಾಹ್ಮಣರಿಗೆ ಚಳಿಯ ಹೊಂಗೆ ಇರುವಂತೆ. ಹಾಗೊಂದು ಮಾತು ಉಂಟು ಅಂತ ನಮ್ಮ ಅನ್ನಪಟ್ಟ ಒಡೆಯರು ಹೇಳ್ತಿದ್ರು. ಚಳಿ ಹೊಂದುವ ಬ್ರಾಹ್ಮಣನೇ, ಯುದ್ಧಕ್ಕೆ ಅಂಜುವುದು ಕ್ಷತ್ರಿಯನೇ, ಹೋಗಕ್ಕೆ ಅಂಜುವುದು ಕುದುರೆಯೇ, ಭಾರಕ್ಕೆ ಅಂಜುವುದು ಕತ್ತೆಯೇ. ಬ್ರಾಹ್ಮಣನೇ ಅನುಮಾನನೇ ಇಲ್ಲ. ಯಾಕೆ ಹೇಳಿದೆ ಗೊತ್ತಾ? ಅವನು ಕುಳಿತು ಭಂಗಿ ನೋಡಿ. ಏನು ಭಂಗಿ? ನಿಮ್ಗೆ ಅದ್ರ ನೆನಪಾಯ್ತಾ?
ಮೂಗಿನ ಮ್ಯಾಗ ಮೂಬೆರಳಿಟ್ಟು 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 ಮೂಗನೊಂದದೊಲಿರುವಿ ಮೂಗಿನ ಮ್ಯಾಗೆ ಮೂಬೆರಳಿಟ್ಟು ಮೂಗನೊಂದದೊಲಿರುವಿ ಹೀಗೆ ತಕ್ಕೆ ಮಿನ ಮಿನ್ನನೆ ಬಾಯ ಹೀಗೆ ತಕ್ಕೆ ಮಿನ ಮಿನ್ನನೆ ಮಿಣ ಮಿಣ ಮಿನ್ನನೆ ಮಿಣ ಮಿನ್ನನೆ ಬಾಯ ತಿಳಿದೆ ತೆರಿ ತೆರವೆ ಹೀಗೆ ತಕ್ಕೆ ಮಿನ ಮಿನ್ನನೆ ಬಾಯ ಗೂಗೆಯ ತೆರದಲ್ಲಿ ತೆರವೆ ಗೂಗೆಯ ತೆರದಲ್ಲಿ ತೆರವೆ ಗೂಗೆಯ ತೆರದಲ್ಲಿ ತೆರವೆ ಹೀಗೆ ತಕ್ಕೆ ಮಿನ ಮಿನ್ನನೆ ಬಾಯ ಗೂಗೆಯ ತೆರದಲ್ಲಿ ತೆರವೆ ಹೀಗೆ ತಕ್ಕೆ ಮಿನ ಮಿನ್ನನೆ ಬಾಯ ಗೂಗೆಯ ತೆರದಲ್ಲಿ ತೆರವೆ ಎಲ್ಲ 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 ಹರ್ವ ಓಯ್ ಕುಳಿತದ್ದು ನೋಡಿದ್ರು ಗೊತ್ತಾಯ್ತು ತಪ್ಪು ಇವನದ್ದಲ್ಲ ನಮ್ಮ ಅಪ್ಪನದ್ದು ನಮ್ಮ ಅಪ್ಪನದ್ದು ನೋಡಿ ಒಬ್ಬೊಬ್ಬರು ಸತ್ತರೆ ಎಷ್ಟು ಬೇಗ ಪ್ರಚಾರ ಆಗ್ತದೆ ಅಂತ ಯಾರೋ ಹೇಳಿದ್ರು ಇವನಿಗೆ ನನ್ನ ಅಪ್ಪ ಒಬ್ಬ ಹೀಗಾಗಿ ಸತ್ತಿದ್ದಾನೆ ಅಂತ 3 ಬೆರಳು ತೆಗೆದು 3 ಹಿಡಿದು ಗಟ್ಟಿಯಾಗಿ ಹಿಡಿದು ಕುಳಿತಿದ್ದಾನೆ. ಯಾಕೆ ಗೊತ್ತಾ? ಪಕ್ಕನೆ ಶ್ವಾಸ ಹೋದ್ರೆ ತಗೊಳ್ಳಿಕ್ಕೆ ಹೋಗಿದ್ರೆ ಅವನು ಸತ್ತಾಗೆ ನಾನು ಸತ್ತು ಹೋದ್ರೆ ಅಂತ. ಹೌದಾ? ನೀವು ಇಷ್ಟೇ ಹೇಳಿ ಕೆಲವರೆಲ್ಲ ಎಂತ ತಲೆ ಕೇಳಿದವರಿದ್ದಾರೆ. ನೀವು ಏನ್ ತಲೆ ಅಂತ ಕೇಳಿದ್ರಿ? ಏನ್ ತಲೆ ಅಂತ ನನಗೆ ಇವತ್ತು ಗೊತ್ತಾಗಲಿಲ್ಲ, ನಿಮಗೆ ಯಾಕೆ ಮೂಗಿನ ಮೇಲೆ ಮೂಗರಳಿ ಮೂಗಾನಂದ ನೋಡಿದ್ವಿ ಮಾತ್ರ ಅಲ್ಲ, ಅಷ್ಟೊತ್ತಿಗೆ ಏನು ಹೇಳ್ತಾನೋ ಏನು ಬಿಡ್ತಾನೋ ಅಂತ ಗೊತ್ತಾಗುದಿಲ್ಲ. ಕೊಟ್ಟವ್ ಕೆಟ್ಟ ಕೊಟ್ಟವ್ ಕೆಟ್ಟ ಹೇಳ್ತಾನು, ಕೊಡೋದಿಲ್ಲ ಅಂತ ಹೇಳ್ತಾನು. ಆದ್ರೂ ಕೊಟ್ಟೆ ಸಾಕು ಹೇಳ್ತಾನು. ಏನು ಹೇಳ್ತಾನಂತ ಗೊತ್ತಾಗುದಿಲ್ಲ. ಈ ವನದಲ್ಲಿ ಎಲ್ಲಾದರೂ ಆಗಾಗ ರಾತ್ರಿಯ ಸಮಯದಲ್ಲಿ ಒಂದು ಪ್ರಾಣಿ ಬರುವುದು, ಹೂವೆ. ಅದಕ್ಕೆ ಹಗಲಿಗೆ ಕಣ್ಣು ಕಾಣುವುದಿಲ್ಲ. ಇವನಿಗೆ ರಾತ್ರಿಯ ಕಣ್ಣು ಕಾಣುವ ಹೊರಗುಂಟು ನೋಡಿ. ಗೂಬೆ ಕುಳಿತುಕೊಂಡ ಕೂತಿಲ್ಲ, ಅಷ್ಟೊತ್ತಿಗೆ ಕಣ್ಣು ಬಿಡ್ತಾನೆ. ನನ್ನ ಬುದ್ಧಿಯ ಪಾಪ ಅವನಿಗೆ ಮಾತು ಬರುವುದು ಮೂಗ. ನಾನು ಮಾತು ಬರ್ತದಂತ ಮಾತಾಡ್ತಾ ಇದ್ದೀನಿ. ಹೌದು ಪುಣ್ಯಾತ್ಮ. ಕೆಲವರು ಹೇಳಿದ್ರು ನೀವಾದ್ರೂ ಸ್ವಲ್ಪ ಮಾತಾಡಿ, ಉಳಿದವರೆಲ್ಲ ಬ್ಯಾಗ್ ಮುಗಿಸೋದು ಬರ್ತಾ ಇಲ್ಲ. ನಮ್ಮ ವಡಿದಿರು ಹೇಳಿದ್ದಾರೆ, ಪುಣ್ಯಾತ್ಮ ನೀನಾದ್ರೂ ಏನಾದ್ರೂ ಮಾಡು ಅಂತ. ಅದಕ್ಕಾಗಿ ನನ್ನನ್ನು ವನದಲ್ಲಿ ಇಟ್ಟಿದ್ದು. ಯಾಕೆ ಗೊತ್ತಾ? ನಿಮ್ಗೆ ವಿಷಯ ಗೊತ್ತಿಲ್ಲಲ್ಲ. ಒಂದು ನಾಡು ಎಷ್ಟು ವ್ಯವಸ್ಥಿತವಾಗಿದ್ದೆ ಅಂತ ಗೊತ್ತಾಗುವಾಗ ಊರ ಹೊರಗಿರುವ ವನ ಒಂದು ಹೇಗುಂಟು ಅಂತ ನೋಡಿದ್ರೆ ಗೊತ್ತಾಗ್ತದೆ ಅಂತ. ಒಂದು ಮನೆಯ ಒಳಗೆ ಯಾವ ಸಂಸ್ಕಾರ ಉಂಟು ಅಂತ ಗೊತ್ತಾಗುವ ಮೊದಲು ಮನೆಯ ಹೊರಗಿರುವ ರಂಗೋಲಿಯನ್ನು ನೋಡಿದ್ರೆ ಗೊತ್ತಾಗ್ತದೆ ಅಂತ ನಮ್ಮ ಯಜಮಾನರು ಹೇಳಿದ ಮಾತು. ಅದಕ್ಕಾಗಿ ವ್ಯವಸ್ಥಿತವಾಗಿರುವುದಕ್ಕೆ ನೀನೇ ಬೇಕು ಅಂದರೆ ನನಗೆ ಕಡಿಮೆ ಕೊಟ್ಟು ಅವರು ಇಟ್ಟುಕೊಂಡಿದ್ದು ಅದು ಗೊತ್ತುಂಟ. ನಿಮ್ಮನ್ನು ತಗೊಳ್ಳುವುದಿಲ್ಲ ಅಂತ ನಿಮ್ಗೆ ನೋವಾಗೋದು ಬೇಡ. ಇವರಲ್ಲಿ ನಾನು ಮಾತಾಡ್ತಾ ಮೂಗರನ್ನು ಮಾತು
ಮಾತಾಡಿಸುವ ಜಾಣ್ಮೆ ನಮಗಿಲ್ವಾ? ನಾನು ಹೇಳಿದ್ದೇನು ಅಂತ ನಿಮ್ಗೆ ಗೊತ್ತಾಯ್ತಾ? ಅಲ್ಲ, ಅವನಿಗೆ ಗೊತ್ತಾಗೋ ಸಾರಿ, ನಿಮ್ಗಾದ್ರೂ ಗೊತ್ತಾಯ್ತಾ? ಯಾವ ಊರು, ಎಲ್ಲಿಂದ ಬಂದೆ, ಈ ಪ್ರಾಯದಲ್ಲಿ ನಿನಗೆ ಮದುವೆ ಆಗಿದೆಯಾ, ಮದುವೆ ಆದ ಮಕ್ಕಳೆಷ್ಟು, ಮದುವೆ ಆದ ಹೆಂಡಿರೆಷ್ಟು? ಕೆಲವರಿಗೆಲ್ಲ ಮದುವೆ ಆದದ್ದು ಒಂದಾದ್ರೆ ಹೆಂಡಿರಿಂದಿರುವಂತ ಇದಾಗಿರ್ತದೆ ಅಂತ. ಹಾಗಾಗಿ ಹೇಳಿದ್ದು, ಮಕ್ಕಳಾದ ಗಂಡೆಷ್ಟು ಹೆಣ್ಣೆಷ್ಟು, ಅವರನ್ನೆಲ್ಲ ಬಿಟ್ಟು ಇಲ್ಯಾಕೆ ಬಂದು ಕುಳಿತುಕೊಂಡಿದ್ದಿ? ಮೂಗುನು ಅಲ್ಲ, ಮಾತು ಅಲ್ಲ, ಏನು ಮಾಡಿ ಸಾಯುವುದಮ್ಮ? ಹಾಗಂತ ಅವ ಹೇಗೆ ನಾನು ಕುಳಿತುಕೊಂಡು ಹಾಕುವುದು? ನನ್ನ ಆಸನದಲ್ಲಿ ಕುಳಿತುಕೊಂಡಿದ್ದ, ರಕ್ತದ ಕೈ ಹಾಕಿ ಹೇಳ್ಕೊಡುವ ಅಂದ್ರೆ ಬ್ರಾಹ್ಮಣರ ಕಂಡ ಕಾಣಿಸ್ತಾರೆ. ನಾನು ಯಾವತ್ತೂ ಈವರೆಗೆ ಬ್ರಾಹ್ಮಣರ ರಟ್ಟಿಗೆ ಒಂದು ಕೈ ಹಾಕಿದ ಮಗ ಇಲ್ಲ. ಉಳಿದವ್ರ ಕತೆ ಬಿಡಿಯಾಗ ನನಗೆ ಊರ ಬಗ್ಗೆ ಸ್ವಲ್ಪ ಗೌರವ ಉಂಟು. ಏನು ಮಾಡುದು? ಏನು ಮಾತಾಡಿಸಿದ್ರು ಮಾತಾಡುವುದಿಲ್ಲವೇ? ನುಡಿವ ನಲ್ಲಿವ ನಾವವ ಯೋಗ ನಿಷ್ಠನೋ ಏನ್ ಗೈದರೆ ಮೊಡನೆ ನುಡಿವ ನಲ್ಲಿವ ಇವನ ಯೋಗ ನಿಷ್ಠನೋ ತಿಳಿಯ ವಿವರ ನಿರವ ಎಮ್ಮೊಡೆಯ ಗರುಹುವೆ ತಾನೆನುತ ಇಂಥ ಸೋಲ್ ಕಂಡವನೇ ಅಲ್ಲ ನಾನು. ಯಾರು ಪ್ರಯತ್ನ ಮಾಡಿದ್ರು ಮಾತಾಡುವುದಿಲ್ಲ ಅಲ್ವ? ಏನು ಮಾಡುವುದು? ಏನ್ ಮಾಡ್ತೀರಿ? ಸರಿ, ನಮ್ಮ ಒಡೆಯ ಬಲರಾಮರಿಗೆ ಇಂಥವರನ್ನು ಕಂಡ್ರೆ ಬಹಳ ಭಕ್ತಿ. ಸರಿ, ಅವರು ಬಂದು ಮಾತಾಡಿಸಿದ್ರು ಮಾತಾಡಬಹುದೋ ಏನು? ಅಲ್ಲ, ನಾವೇನಾದರೂ ಪ್ರಯತ್ನ ಪಟ್ಟು ಮಾತಾಡಿಸಿ ಇವರೆಲ್ಲಾದ್ರೂ ಮನೆಗೆ ಹೋದ್ರೆ ಆ ವಿಷಯ ನಮ್ಮ ಯಜಮಾನರಿಗೆ ಗೊತ್ತಾದ್ರೆ ನಾಳೆ ನನಗೆ ಈ ಕೆಲಸ ಇಲ್ಲ ಅಂತ ಅದು ಆದಿತ್ತು. ಸರಿ, ಹಾಗಾಗಿ ಅವರೆಲ್ಲ ಹೇಳುವುದೇ ಸರಿ.